ಐಎಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿ ಕಾರು ಅಪಘಾತ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್. ಮಹಾಂತೇಶ್ ಕಾರು ಅಪಘಾತ ಆಕಸ್ಮಿಕ ಅಲ್ಲ, ಕೊಲೆ. ಪ್ರಭಾವಿ ನಾಯಕರ ಮೇಲೆ ಕೊಲೆ ಆರೋಪ. ತನಿಖೆಗೆ ಒತ್ತಾಯಿಸಿ ಸರ್ಕಾರಕ್ಕೆ ಅನಾಮಿಕನ ಪತ್ರ. ಟ್ರೂಲೈಸ್ ನ್ಯೂಸ್ಗೆ ಅನಾಮಿಕನ ಪತ್ರ ಲಭ್ಯ. ಟ್ರೂಲೈಸ್ ನ್ಯೂಸ್ ಎಕ್ಸ್ಕ್ಲೂಸಿವ್, ನಮ್ಮಲ್ಲಿ ಮಾತ್ರ. ನಮಸ್ಕಾರ ಕರ್ನಾಟಕ. ಪತ್ರ ಬರೆಯಲ, ಚಿತ್ರ ಬಿಡಿಸಲ್ಲ. ನಮ್ಮ ಚಾನಲ್ ಶುರುವಾಗಿ ಅಂದಾಜು 1 ತಿಂಗಳು ಕಳೆದಿದೆ. ನಮ್ಮ ಚಾನಲ್ಗೆ ಸಾಕಷ್ಟು ಪತ್ರಗಳು ಬರ್ತಾ ಇರ್ತವೆ. ನಮಗೊಂದು ಇತ್ತೀಚೆಗೆ ಒಂದು ಶಾಕಿಂಗ್ ಪತ್ರ ಬಂದಿದೆ. ಆ ಪತ್ರದಲ್ಲಿ ಏನಿದೆ ಅಂತಂದರೆ, ಇದು ಆಕ್ಸಿಡೆಂಟ್ ಅಲ್ಲ, ವೆಲ್ ಪ್ಲ್ಯಾನ್ಡ್ ಮರ್ಡರ್ಸ್ ಅಂತ ಒಂದು ಪತ್ರದಲ್ಲಿ ಬರೆದಿದೆ. ಆಮೇಲೆ ಇದನ್ನು ಮರ್ಡ್ರ್, ಇದು ಆಕ್ಸಿಡೆಂಟ್ ಅಲ್ಲ ಮತ್ತು ಇದು ಮರ್ಡ್ರ್ ಅಂತ ಯಾರ್ದು ಅಂತ ನೀವು ಕೇಳಿದ್ರೆ ನಿಮಗೂ ಕೂಡ ಶಾಕ್ ಆಗುತ್ತೆ. ನಾವೆಲ್ಲ ತುಂಬ ಇಷ್ಟಪಟ್ಟಂಥ ಒಬ್ಬ ವ್ಯಕ್ತಿ, ಇಟ್ಸ್ ನನ್ ಅದರ್ ದ್ಯಾನ್ ಮಹಾಂತೇಶ್ ಬೀಳಗಿ ಅವರು, ನವಂಬರ್ 25ಕ್ಕೆ ಐ ಥಿಂಕ್ ಉತ್ತರ ಕರ್ನಾಟಕದಲ್ಲಿ CM ಅವ್ರನ್ನ ಭೇಟಿ ಮಾಡಿ ವಾಪಸ್ ಹೋಗ್ಬೇಕಾದ್ರೆ ಅವರ ಸಹೋದರ ಜೊತೆಯಲ್ಲಿ, ಒಬ್ಬ ಡ್ರೈವರ್ ಜೊತೆಯಲ್ಲಿ ಆಕ್ಸಿಡೆಂಟ್ ಆಗಿ ಐ ಥಿಂಕ್ ಈ ವಾಸ್ ಡೆಡ್. ಅವ್ರು ಆಕ್ಸಿಡೆಂಟ್ ಆಗಿ ಸತ್ತಾಗ ಅವರು ಕರ್ನಾಟಕ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ MD ಆಗಿ ಅವರು ಪೋಸ್ಟಿಂಗಲ್ಲಿದ್ದರು. ಇಟ್ ಡೈರೆಕ್ಟ್ಲಿ ಕಮ್ಸ್ ಅಂಡರ್ SS ಮಲ್ಲಿಕಾರ್ಜುನ್ ಶಾಮನು ಶಿವಶಂಕರಪ್ಪ ಮಿನಿಸ್ಟ್ರ್ ಇದ್ದಾರೆ, ಅವ್ರ ಮಗ ಮಿನಿಸ್ಟರ್ ಆ ಪೋಸ್ಟಿಗೆ. ಸೊ ಆ ಪತ್ರ ಏನು ಹೇಳುತ್ತೆ ಅಂತಂದರೆ, ಇವರು ಈ ಮಿನರಲ್ ಕಾರ್ಪೊರೇಷನಲ್ಲಿ ಇದ್ದಂಥದ್ದು ಪೋಸ್ಟ್ ಏನಿದೆಯಲ್ಲ, ಇದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಯಿತು, ಸಾಕಷ್ಟು ಫೈಲ್ಗಳನ್ನು ಹಾಗೆ ವಿತ್ಹೆಲ್ಡ್ ಮಾಡಿದ್ರು. ಆಮೇಲೆ ಇವ್ರ ಮೇಲೆ ಸಾಕಷ್ಟು ಮೈನಿಂಗ್ ಇದರಿಂದ ಸಾಕಷ್ಟು ಒತ್ತಡ ಇತ್ತು, ಮೈನಿಂಗ್ ಮಾಫಿಯಿಂದ ಸಾಕಷ್ಟು ಒತ್ತಡ ಇತ್ತು. ಸಾಕಷ್ಟು ಒತ್ತಡದಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ರು. ಸಾಕಷ್ಟು ಫೈಲ್ಗಳನ್ನು ಪೆಂಡಿಂಗ್ ಇಟ್ಟರು. ಆ ಪೆಂಡಿಂಗ್ ಫೈಲ್ಗಳನ್ನು ಅಪ್ರೂವಲ್ ಮಾಡಲಿಕ್ಕೆ ಸಾಕಷ್ಟು ಒತ್ತಡ ಇತ್ತು. ಯಾವಾಗ ಇದಕ್ಕೆ ತಗ್ಲಿಲ್ಲ ಬಗ್ಲಿಲ್ಲ ಮತ್ತು ನಿಷ್ಠಾವಂತ ವ್ಯಕ್ತಿ, ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿ, ಕಷ್ಟಪಟ್ಟು ಓದಿ ಮೇಲೆ ಬಂದಂಥ ವ್ಯಕ್ತಿ, ಸಂಸ್ಕಾರವಂತ, ಗುಣವಂತ, ಎಲ್ಲೋ ಒಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಒಂದಷ್ಟು ಲಕ್ಷಾಂತರ ಜನರಿಗೆ ಪ್ರೀತಿ ಪಾತ್ರವಾದಂಥ ವ್ಯಕ್ತಿ, ಮನೆಗೆ ತುಂಬ ಪ್ರೀತಿವಾದಂಥ ವ್ಯಕ್ತಿ, ಉತ್ತರ ಕರ್ನಾಟಕದ ಪ್ರೀತಿ ಪಾತ್ರದಂಥ ವ್ಯಕ್ತಿ, ಸಮುದಾಯಕ್ಕೆ ಪ್ರೀತಿ ಕಾದಂಥ ವ್ಯಕ್ತಿ, ಸಾಮಾನ್ಯ ಜನ ಇಷ್ಟಪಡ್ತದಂಥ ಮಹಾಂತೇಶ್ ಬೀಳಗಿ IAS MD, ಕರ್ನಾಟಕ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ MD ಆಗಿದ್ದರು. ಅವರನ್ನು ವೆಲ್ ಸಿಸ್ಟಮ್ಯಾಟಿಕ್ ಆಗಿ ಮರ್ಡರ್ ಮಾಡಲಾಗಿದೆ ಅಂತ ಹೇಳಿ ನಮ್ಮ ಚಾನಲ್ಗೆ ಒಂದಷ್ಟು ಕರೆಸ್ಪಾಂಡೆನ್ಸ್ಗಳು ಬಂದಿದೆ. ನಮಗೆ ಅದನ್ನು ನೋಡಿದ್ಮೇಲೆ ನಮಗೂ ಕೂಡ ಎಲ್ಲೋ ಒಂದು ಕಡೆ ಶಾಕ್ ಆಯಿತು. ಆಮೇಲೆ ಪಾಸಿಬಿಲಿಟೀಸ್ ಹೆಂಗಿದೆ ಅಂತ ಆಮೇಲೆ ಅವರೊಂದಷ್ಟು ರಿಸರ್ಚ್ ಎಲ್ಲ ಮಾಡಿದ್ದಾರೆ. ಒಂದಷ್ಟು ರಿಸರ್ಚ್ ಮಾಡಿ ಅದು ಆಕ್ಸಿಡೆಂಟ್ ಅಲ್ಲ, ವೆಲ್ ಪ್ಲ್ಯಾನ್ಡ್ ಮರ್ಡರ್ ಅಂತ ಹೇಳಲಿಕ್ಕೆ ಒಂದಷ್ಟು ರಿಸರ್ಚನ್ನು ಮಾಡಿ, ಇದು ತುಂಬ ಪ್ಲ್ಯಾನ್ಡ್ ಆಗಿ ಆಕ್ಸಿಡೆಂಟ್ ರೂಪದಲ್ಲಿ ಮರ್ಡ್ರನ್ನ ಮಾಡಿಸಿದ್ದಾರೆ. ಅದನ್ನು ಮುಚ್ಚಾಕುವಂಥ ಕೆಲಸನೂ ಕೂಡ ಇವರು ಮಾಡಿದ್ದಾರೆ. ಆಮೇಲೆ ಯಾವುದೇ ಕಾರಣಕ್ಕೂ ಈ ಒಂದು ಮರ್ಡ್ರ್ ಏನಿದೆ ಇದ್ರ ಬಗ್ಗೆ ತನಿಖೆ ಆಗಬೇಕು, ಮತ್ತು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಒಂದು ಉನ್ನತ ಮಟ್ಟದ ಜುಡಿಷಿಯಲ್ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಲ್ಲೂ CBI ತನಿಖೆ ಆಗಬೇಕು. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಇದನ್ನು ತನಿಖೆ ಮಾಡಬಾರ್ದು. ರಾಜ್ಯ ಸರ್ಕಾರ, ರಾಜ್ಯದ ಪೊಲೀಸರು, ಯಾಕೆಂದರೆ ರಾಜ್ಯ ಸರ್ಕಾರಕ್ಕೂ ಮತ್ತು ರಾಜ್ಯದ ಪೊಲೀಸರಿಗೂ ಇದ್ರ ಬಗ್ಗೆ ಮಾಹಿತಿ ಇದೆ ಅಂತ ಈ ಪತ್ರ ಹೇಳುತ್ತೆ. ನಮಗೂ ಕೂಡ ಗೊತ್ತಿಲ್ಲ, ಇದು ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ. ಬಟ್ ಆದರೆ ಈ ಪತ್ರ ಅಂತ ಸತ್ಯನ ತಿಳಿಯೋದಾಯಿತು ಅಂತಂದರೆ ಖಂಡಿತವಾಗಿ ನಾವು ಕೂಡ, ಯಾಕಂದರೆ ಒಂದು ಒಳ್ಳೆಯ ವ್ಯಕ್ತಿ, ಒಬ್ಬ IAS ಆಫೀಸರ್, ನೋಡ್ರಿ, ಕಾಮಕರಿಗೆ ಏನೂ ಆಗಲ್ಲ, ಭ್ರಷ್ಟರಿಗೆ ಏನೂ ಆಗಲ್ಲ. ಅದು ಅಧಿಕಾರಿ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು. ನೆನ್ನೆ ನೋಡಿ, ಅವನು ಮಾನಗೇಡಿ ಅವನು DGP ರಾಮಚಂದ್ರ ರಾವ್ ಆ್ಯಂಟಿ ಚೇಂಬರ್ಗಳಲ್ಲಿ ಹೆಣ್ಣು ಮಕ್ಕಳನ್ನ ಕರೆಸ್ಕೊಂಡು ಅವರ ಖಾಸಗಿ ಅಂಗಗಳನ್ನ ಮುಟ್ಕೊಂಡು ಎಂತೆಂಥ ಗಲೀಜ್ ಅಧಿಕಾರಿಗಳನ್ನ, ರಾಜಕಾರಣಿಗಳು ನೋಡಿದ್ದೀನಿ. ಅವರೆಲ್ಲ ಚೆನ್ನಾಗೇ ಇರ್ತಾರೆ. ಆಮೇಲೆ ಮಹಾಂತೇಶ್ ಬೀಳಗಿ ಒಬ್ಬ ನಿಷ್ಠಾವಂತ, ಪ್ರಾಮಾಣಿಕ ಅಧಿಕಾರಿ ಅಂತ ನಾವು ಕೂಡ ಕೇಳ್ಪಟ್ಟಿದ್ದೀವಿ. ಬಟ್ ಈ ಪತ್ರ ಅಂತೂ ತುಂಬ ದೊಡ್ಡ ಶಾಕಿಂಗ್ ನಮಗೂ ಕೂಡ. ನಿಜವಾಗ್ಲೂ ನವಂಬರ್ 25ಕ್ಕೆ ನವಂಬರ್ 25, 2025ರಲ್ಲಿ ಮಹಾಂತೇಶ್ ಬೀಳಗಿ ಅವರನ್ನು ಒಂದು ಆಕ್ಸಿಡೆಂಟ್ ರೀತಿಯಲ್ಲಿ ಮರ್ಡರ್ ಮಾಡಲಾಯ್ತಾ? ಈ ಪ್ರಶ್ನೆ ಈ ಪತ್ರ ಎತ್ತಿದೆ. ಹಾಗಾಗಿ ನಾನು ಸಾರ್ವಜನಿಕವಾಗಿ ಇದನ್ನು ನಿಮಗೆ ತಿಳಿಸುತ್ತಾ,
ವಿ ಡೋಂಟ್ ನೋ. ಇದ್ರ ಬಗ್ಗೆ ಒಂದು ತನಿಖೆ ಆದರೆ ಒಳ್ಳೆಯದು, ಆಗಬೇಕು. ಬಟ್ ಈ ಪತ್ರ ಹೇಳುತ್ತೆ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಇದರ ತನಿಖೆ ಮಾಡಬಾರ್ದು ಅಂತ. ಬಟ್ ಏನು ಮತ್ತೆ ಬೋನೋಫೈಡ್ ಡೌಟು ರಾಜ್ಯ ಸರ್ಕಾರದ ಮೇಲೇ ಈ ಪತ್ರ ತೋರಿಸ್ತಾ ಇದೆ. ಗೊತ್ತಿಲ್ಲ ನನಗೇನು ಅಂತ ಖಂಡಿತವಾಗಿ. ಬಟ್ ವಿ ಆರ್ ಶೇರಿಂಗ್ ದಿಸ್ ಇನ್ಫಾರ್ಮೇಷನ್. ಲೆಟ್ಸ್ ಸಿ ವಾಟ್ ಕ್ಯಾನ್ ಬಿ ಡನ್. ದಯಮಾಡಿ ಕರ್ನಾಟಕದ ಜನ ನಮಗೆ ತಿಳಿಸ್ಬೇಕು, ಇದು ಆಕ್ಸಿಡೆಂಟಾ ಅಥವಾ ನಿಜವಾಗ್ಲೂ ವೆಲ್ ಪ್ಲ್ಯಾನ್ ಮರ್ಡ್ರಾ? ಭ್ರಷ್ಟರು ಈ ಮಟ್ಟಕ್ಕೆ ಮರ್ಡ್ರ್ಗಳನ್ನ ಮಾಡಿಸಿ ಅದನ್ನು ಆಕ್ಸಿಡೆಂಟ್ ತೋರಿಸೋ ಮಟ್ಟಕ್ಕೆ ಕರ್ನಾಟಕದಲ್ಲಿ ಭ್ರಷ್ಟ ರಾಜಕಾರಣಿಗಳು ಅಧಿಕಾರಿಗಳು ಇದ್ದಾರ? ಅದನ್ನು ಮುಚ್ಚಾಕಕ್ಕೆ ಸರ್ಕಾರಗಳನ್ನ ಬಳಸಲಾಗ್ತಾ ಇದೆಯಾ? ಪೊಸಿಷನ್ ಕೂತ್ಕೊಂಡಿರೋಂಥವ್ರು ತಮ್ಮ ಫೈಲ್ ಮೊಮೆಂಟ್ಗಳಿಗೆ ಯಾವಾಗ ಅಧಿಕಾರಿಗಳ ಬಗ್ಗಲ್ಲ ಅವರುಗಳನ್ನ ಆಕ್ಸಿಡೆಂಟ್ ಅನ್ನೋ ರೂಪದಲ್ಲಿ ಮರ್ಡರ್ ಮಾಡಿಸ್ತಾ ಇದ್ದಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಮಹಾಂತೇಶ್ ಬೀಳಿಗೆ ಇದು ನಿಜವಾಗ್ಲೂ ಆಕ್ಸಿಡೆಂಟಲ್ ಸತ್ರ ಅಥವಾ ಅದನ್ನು ವೆಲ್ ಪ್ಲ್ಯಾನ್ ಮರ್ಡರ್ ಮಾಡಿದ್ರ? ಇದ್ರ ಬಗ್ಗೆ ನಿಜವಾಗ್ಲೂ ನಿಮ್ಮ ಮನಸ್ಸಿಕೆಯನ್ನು ದಯಮಾಡಿ ತಿಳಿಸಿ ಅಂತ ಹೇಳುತ್ತಾ ನೋಡೋಣ ಮುಂದೆ ಏನು ಮಾಡ್ಬೋದು ಇದ್ರ ಬಗ್ಗೆ. ಈ ಒಂದು ಪತ್ರವನ್ನು ವಿ ಡೋಂಟ್ ನೋ ವಾಟ್ ಹ್ಯಾಸ್ ಟು ಬಿ ಡನ್. ಆಮೇಲೆ ನಮಗೆ ಯಾಕೆ ಪತ್ರ ಬರೆದು ನನಗೂ ಅದು ಗೊತ್ತಿಲ್ಲ. ಪಾಸಿಬಲಿ ಅವ್ರಿಗೆ ಅನ್ಸಿತ್ತು ಅನ್ಸುತ್ತೆ, ಮೋಸ್ಟ್ಲಿ ಇದ್ರ ಬಗ್ಗೆ ನಾವು ಮಾತಾಡ್ತೀವಿ ಅಥವಾ ಎಚ್ಚೆತ್ಕೊಳ್ತೀವಿ ಅಂತ, ನನಗೂ ಗೊತ್ತಿಲ್ಲ. ವೈ ಡಿಡ್ ದೇ ಫೀಲ್ ದಟ್ ಅನ್ನೋ ಈ ಪತ್ರ ಬರೆಯೋರು ನನಗೆ ಯಾಕೆ ಈ ಪತ್ರವನ್ನು ಬರೆದ್ರು? ಇಬ್ಬರು ಕರ್ನಾಟಕದ ಪ್ರಾಮಿನೆಂಟ್ ಪವರ್ಫುಲ್ ಪೊಲಿಟಿಷಿಯನ್ಸು, ಒಬ್ಬನು ಮಹಾಂತೇಶ್ ಬೀಳಗಿಯನ್ನು ಮರ್ಡರ್ ಮಾಡಿಸ್ಲಿಕ್ಕೆ ಪ್ಲ್ಯಾನ್ ಮಾಡಿಸಿ ಹಿಂದೆ ನಿಂತ್ಕೊಂಡವನು, ಒಬ್ಬನು ಮಾಡಿಸ್ದವನು ಅಂತ ಈ ಪತ್ರ ಹೇಳುತ್ತೆ. ಇಬ್ಬರು ಪ್ರಾಮಿನೆಂಟ್ ಪೊಲಿಟಿಷಿಯನ್ಸ್ ಅಂತ. ದಯಮಾಡಿ ಕಮೆಂಟ್ ಮಾಡಿ, ನಿಜವಾಗ್ಲೂ ಇದು ಆಕ್ಸಿಡೆಂಟಾ ಅಥವಾ ಈ ಪತ್ರ ಹೇಳಿದಂಗೆ ಮರ್ಡ್ರಾ? ಮತ್ತೆ ನಿಜವಾಗ್ಲೂ ಇದು ಮರ್ಡರ್ ಆಗಿದೆ, ಇಂಥ ಒಳ್ಳೊಳ್ಳೆ ವ್ಯಕ್ತಿಗಳನ್ನು ನಾವು ಕಳ್ಕೊತಾ ಇದ್ದೀವಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಈ ವ್ಯವಸ್ಥೆ ಯಾವಾಗ ಸರಿ ಹೋಗುತ್ತೆ? ಮೂರೂ ಪಕ್ಷಗಳು ಕೂಡ ಬಂದಾಗ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಅದು ಧರ್ಮಸ್ಥಳದ ವಿಚಾರ ಆಗಿರ್ಬೋದು, ರೈತರ ವಿಚಾರ ಆಗಿರ್ಬೋದು, ಕೋಗಿಲಲ್ಲಿ ಬಡವ್ರ ಮನೆಗೆ JCBಗಳನ್ನ ನುಗ್ಸಂಥ ವಿಚಾರ ಆಗಿರ್ಬೋದು, ಒಬ್ಬ DGP ಆಗಿ ಅಲ್ಲೇ ಕಾಮಸೂತ್ರಗಳನ್ನೇ ಸೃಷ್ಟಿ ಮಾಡಿದಂಥ ರಾಮಚಂದ್ರರಾವ್ ಆಗಿರ್ಬೋದು, ಈ ರೀತಿ ಆಕ್ಸಿಡೆಂಟಲ್ಲಿ ತೀರಿ ಹೋದಂಥ ಮಹಾಂತೇಶ್ ಬೀಳಗಿಯ ಸಾವು ಈಗ ಮರ್ಡರ್ ಅಂತ ಸುದ್ದಿ ಮಾಡ್ತಾ ಇರ್ಬೋದು. ನಿಜವಾಗ್ಲೂ ಇದ್ರ ಬಗ್ಗೆ ಒಂದು ದೊಡ್ಡ ಕನ್ಫ್ಯೂಷನ್ಸ್ ಇದೆ. ಅಟ್ ದ ಸೇಮ್ ಟೈಮ್ ಡೌಟ್ಗಳು ಸಹ ಇದೆ. ದಯಮಾಡಿ ತಿಳಿಸಿ, ಇದು ಆಕ್ಸಿಡೆಂಟಾ ಮರ್ಡ್ರಾ? ನಿಮ್ಮ ಅನಿಸಿಕೆಯನ್ನು ದಯಮಾಡಿ ತಿಳಿಸಿ. ನಾನು ನಿಮ್ಮ ಜಗದೀಶ್. ನಮ್ಮ ಸುದ್ದಿಗೂ ನಮ್ಮ ಮುಖಕ್ಕೂ ನಮ್ಮ ಸುದ್ದಿಗೂ ಎರಡಕ್ಕೂ ಕೂಡ ಕಲರ್ ಇಲ್ಲ ಅಂತ ಹೇಳುತ್ತಾ ನಾವು ಯಾವುದು ಬಣ್ಣ ಹಚ್ಚೋದಿಲ್ಲ, ನೇರವಾಗಿ ನಿಮಗೆ ತಿಳಿಸುತ್ತೇವೆ. ಪತ್ರ ಬಂದಿದೆ, ಆ ಪತ್ರವನ್ನು ಬಹಿರಂಗ ನಿಮಗೆ ಪಡಿಸಿದ್ದೇವೆ. ನೋಡೋಣ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂತ. ಆಮೇಲೆ ಪತ್ರ ಬರೆದವರು ನಮಗೆ ಯಾಕೆ ಬರೆದ್ರು, ನಮ್ಮ ಚಾನಲ್ಗೆ ಯಾಕೆ ಬರೆದ್ರು, ಅದು ಕೂಡ ಇರಲಿ. ಪಾಸಿಬಲಿ ನಮ್ಮನ್ನ ಇಂಟಿಗ್ರಿಟಿ ಅಥವಾ ನಮ್ಮ ನಂಬಿಕೆ ಅವ್ರಿಗನ್ನ ಬರ್ತಾ ಬರಲಿಕ್ಕೆ. ಬಟ್ ನಿಜವಾಗ್ಲೂ ಇದು ಪತ್ರ ನಿಜ ಆಗಿದ್ದರೆ ನಿಜವಾಗ್ಲೂ ಇದರ ಒಂದು ತನಿಖೆ ಆಗಬೇಕು ಅಂತ ಹೇಳುತ್ತಾ ನಾನು ನಿಮ್ಮ ಜಗದೀಶ್ ಫ್ರಮ್ ಟ್ರೂ ಲಾಸ್ಟ್ ನ್ಯೂಸ್ ಚಾನಲ್. ಕಣದಂದು